ಈದ್ ಮಿಲಾದ್ ಅಂಗವಾಗಿ ಅಲ್ ಜುನೈದಿ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ. ಮುದಗಲ್ ಪಟ್ಟಣದ ಅಲ್ ಜುನೈದಿ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮ ದಿನೋತ್ಸವದ ಅಂಗವಾಗಿ ಸಮುದಾಯ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸುವ ಮೂಲಕ ಈದ್ ಮಿಲಾದ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪಂಚಾಯತ್ ರಾಜ್ ಇಲಾಖೆ ಮುಖ್ಯ ಕಾರ್ಯದರ್ಶಿ ಎಂ ಚಂದ್ರಶೇಖರ್ ಅವರು ಮಾತನಾಡಿ, ಪ್ರವಾದಿಯವರ ಜನ್ಮದಿನದ ಅಂಗವಾಗಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡುವ ಕಾರ್ಯ ಮೆಚ್ಚುವಂತದ್ದು. ಮುದಗಲ್ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಸಹೋದರತ್ವದಿಂದ ಹಬ್ಬಗಳನ್ನು ಆಚರಿಸುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸೈಯದ್ ನঈಂ ಜುನೈದಿ, ಸೈಯದ್ ಅಬ್ದುಲ್ ರವೂಫ್ ಜುನೈದಿ, ಮಂಜುನಾಥ್, ಬನ್ನಿಗೋಳಕರ್, ಮೌಲಾನಾ ಮೊಹಮ್ಮದ್ ಹಾಶಿಂ, ಡಾಕ್ಟರ್ ವಿನೋದ್ ಕುಮಾರ್, ಗುರು ಬಸಪ್ಪ ಸಜ್ಜನ್, ಎಸ್ಎನ್ ಖಾದ್ರಿ, ಸೈಯದ್ ರೆಹಮಾನ್ ಜುನೈದಿ, ದೇವೇಂದ್ರ ವಕೀಲರು, ಅಸರಾರ್ ಅಹಮದ್, ಸೈಯದ್ ಹಕೀಂ ಜುನೈದಿ, ಮೆಹಬೂಬ್ ಕಡ್ಡಿಪುಡಿ, ಸಾಬು ಹುಸೇನ್, ಜಮೀರ್ ಪಾಷಾ, ಇರ್ಫಾನ್ ದಪೇದಾರ್, ಸೈಯದ್ ಅರ್ಫಾತ್ ಜುನೈದಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವಾಹಿದ್ ಖುರೇಶಿ, ಸಂಪಾದಕರು, ಹಸನ್ ಟಿವಿ ನ್ಯೂಸ್ ಕನ್ನಡ, ಮುದಗಲ್. ನಮ್ಮ ಮುದಗಲ್ ಪಟ್ಟಣವು ಬಹಳ ಹಿಂದಿನಿಂದಲೂ ಭಾವೈಕ್ಯತೆಗೆ ಅತ್ಯಂತ ಹೆಸರುವಾಸಿ. ಯಾವುದೇ ಒಂದು ಹಬ್ಬ ಇರಲಿ, ಅದು ಹಿಂದೂಗಳದೇ ಆಗಿರಲಿ, ಮುಸ್ಲಿಮ್ಸ್ದೇ ಆಗಿರಲಿ ಅಥವಾ ಕ್ರಿಶ್ಚಿಯನ್ಸ್ದೇ ಆಗಿರಲಿ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಪ್ರತಿಯೊಂದು ಹಬ್ಬವನ್ನು ಆಚರಿಸುವಂಥ ಹೃದಯ ವೈಶಾಲ್ಯತೆಯನ್ನು ಉಳ್ಳಂಥ ಜನ ಈ ನಮ್ಮ ಪಟ್ಟಣದ ನಾಗರಿಕರು. ಇವತ್ತಿನ ದಿವಸ ಈದ್ ಮಿಲಾದ್ ಹಬ್ಬ ಇದೆ. ಈ ಒಂದು ಹಬ್ಬದ ಪ್ರಯುಕ್ತ ಎಲ್ಲರಿಗೂ, ಎಲ್ಲ ನನ್ನ ಮುಸ್ಲಿಂ ಸಹೋದರರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಈ ದಿವಸ ಜುನೈದಿ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಮ್ಮ ಮುದಗಲ್ ಪಟ್ಟಣದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಬಡವರಿಗೆ ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಗಿದೆ. ಹಾಲು, ಹಣ್ಣು, ಬ್ರೆಡ್ ಈ ಥರ ಅವ್ರಿಗೇನು ಅಗತ್ಯತೆ ಇದೆ ಅಂಥ ವಸ್ತುಗಳನ್ನು ವಿತರಣೆ ಮಾಡಲಾಗಿದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥ ಜುನೈದಿ ವೆಲ್ಫೇರ್ ಟ್ರಸ್ಟ್ನವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಮತ್ತೊಮ್ಮೆ ಪಟ್ಟಣದ ನಾಗರಿಕರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಪಟ್ಟಣದ ಎಲ್ಲ ನಾಗರಿಕರು, ಸರ್ವ ಜನಾಂಗದ ನಾಗರಿಕರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ನಮಸ್ಕಾರ. ಚಿರಂಜೀವಿ ಸ್ವರೂಪರಾದಂಥ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ವಿಶೇಷ ಕಾರ್ಯದರ್ಶಿ ಗಂಗಣ್ಣನವರ ದಿವಂಗತ ಗಂಗಣ್ಣನವರ ಸುಪುತ್ರರಾದ ಎಂ ಚಂದ್ರಶೇಖರ್ ಅವರು ಹಬ್ಬದ ಕುರಿತಾಗಿ ಮಾತಾಡಿದ್ದಾರೆ. ನಾನು ಮಾತಾಡೋದು ಏನು ವಿಶೇಷ ಇಲ್ಲ, ಪ್ರತಿಯೊಂದು ಪೀಸ್ ಮೀಟಿಂಗ್ನಲ್ಲಿ ನಾನು ಇರ್ತಾ ಇದ್ದೇನೆ. ಮುದಗಲ್ ಭಾವೈಕ್ಯತೆಗೆ ಹೆಸರಾದಂಥ ಊರು. ಈ ಒಂದು ಗರಿಮೆಯನ್ನು ಈ ಊರಿನ ಸರ್ವ ಸಮಾಜದವರು ಒಗ್ಗಟ್ಟಾಗಿ ಎಲ್ಲ ಹಬ್ಬಗಳನ್ನು ಆಚರಿಸಿ, ಯಾವ ರೀತಿಯಾಗಿ ಈಗ 3 ವರ್ಷದಿಂದ SP ಅವರು ಹೇಳಿದರು, ನಿತಿನ್ ಅವರು, ಇದು 2ನೇ ಮೊಹರಂ ಆಗ್ಬೇಕಂತ. ಅದೇ ರೀತಿಯಾಗಿ ಹಿಂದೂ ಮುಸ್ಲಿಂ ಹಬ್ಬಗಳು ಸರ್ವಕಾಲಕ್ಕೂ 2ನೇ ದಸರಾವಾಗಿಯೇ ನಡಲಿ. ಈ ಶುಭ ಸಂದರ್ಭದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಬೆಂಗಳೂರಿನಿಂದ ಹುಟ್ಟಿದವರು ನನ್ನ ಜನ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಚಿರಂಜೀವಿ ಸ್ವರೂಪರಾದ ಎಂ ಗಂಗಣ್ಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರು ಬರೇ ಬೆಂಗಳೂರು ಕಾರ್ಯಾಲಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಮುದಗಲ್ಲಿನ ಎಲ್ಲ ಸಮಸ್ಯೆಗಳಿಗೂ ಸ್ಪಂದನೆ ಕೊಡ್ತಾ, ಈಗ ಮೊನ್ನೆ ಮಾಧ್ಯಮದ ಮಿತ್ರರು ಕೆಲವರು ಕೇಳಿದರು ಕೋಟೆ ಬಗ್ಗೆ. ವಿಶ್ವದ ಶಾಂತಿಯ ದೂತ 1,24,000 ಪ್ರವಾದಿಯವರಲ್ಲಿ ಕೊನೆಯ ಪ್ರವಾದಿ ಇಮಾಮುಲ್ ಅಂಬಿಯಾ ರೆಹಮತುಲ್ ಆಲಮೀನ್ ತಾಜ್ದಾರೆ ಮದೀನಾ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮದಿನೋತ್ಸವದ
ಅಂಗವಾಗಿ ಇವತ್ತು ಈ ಹಬ್ಬವನ್ನು ಈದ್ ಮಿಲಾದ್ ಹಬ್ಬ ಎಂದು ಜಗತ್ತಿನಾದ್ಯಂತ ಹಾಗೂ ನಮ್ಮ ಐತಿಹಾಸಿಕ ಮುದ್ಗಲ್ ಪಟ್ಟಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಇವತ್ತು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ ಜುನೈದಿ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಇವತ್ತು ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬೆಂಗಳೂರಿನಿಂದ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಚಂದ್ರಶೇಖರ್ ಅಣ್ಣ ಸರ್ ಅವರಿಗೆ ಹಾಗೂ ನಮ್ಮ ಗುರುಬಸಪ್ಪ ಸಜ್ಜನ್ ಸರ್ ಅವರಿಗೆ ನಾನು ಎಲ್ಲ ಊರಿನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಏನಾದರೂ ನೋಡಬೇಕು ಅಂದರೆ ನಮ್ಮ ಐತಿಹಾಸಿಕ ಮುದ್ಗಲ್ ಪಟ್ಟಣಕ್ಕೆ ಬರಬೇಕು. ಇಲ್ಲಿ ಯಾವಾಗಲೂ ಯಾವುದೇ ಸಮಾಜದ ಹಬ್ಬ ಇರಲಿ ನಾವೆಲ್ಲರೂ ಸೇರ್ಕೊಂಡು ಅತ್ಯಂತ ಸಹೋದರತ್ವ ಭಾವನೆಯಿಂದ ಮಾಡ್ಕೊತ ಬಂದಿದ್ದೇವೆ. ಇವತ್ತು ಈ ಈದ್ ಮಿಲಾದ್ ಹಬ್ಬದ ಎಲ್ಲ ವರ್ಗದವರಿಗೂ ಎಲ್ಲ ಸಮಾಜದವರಿಗೂ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ.